ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಸಂಬಂಧಿ ಸಕಲೇಶ ಕುಮಾರಿಂದ ದಬ್ಬಾಳಿಕೆ. 25 ಎಕರೆ ಜಮೀನು ಅಕ್ರಮ, ಪರಭಾರೆ ಆರೋಪ. ವಿಷ ಕುಡಿಯುವುದಾಗಿ ರೈತರು ಪ್ರತಿಭಟನೆ. ಹಾಸ್ಟೆಲ್ ಸಹಾಯಕಿ ಪತಿಯಿಂದ ವಿದ್ಯಾರ್ಥಿಗೆ ಥಳಿತ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಹಾಸ್ಟೆಲ್ಗೆ ಭೇಟಿ ಕೊಟ್ಟು ವಾರ್ಡನ್ಗೆ ತರಾಟೆ ತೆಗೆದುಕೊಂಡ ತಹಸೀಲ್ದಾರ್. ಬಸ್ ನಿಲ್ದಾಣದೊಳಗಿನ ಹೋಟೆಲ್ ಮೇಲೆ ಅಧಿಕಾರಿಗಳು ದಾಳಿ. ತುಕ್ಕು ಹಿಡಿದ ಗ್ರೈಂಡರ್. ನಿಂತ ನೀರು. ಸುರಕ್ಷತಾ ನಿಯಮಗಳನ್ನು ಪಾಲಿಸದ ಹಿನ್ನೆಲೆ ಹೋಟೆಲ್ಗೆ ಬೀಗ. ಪುರಾಣ ಪ್ರಸಿದ್ಧ ಭೋಗ ಮತ್ತು ಯೋಗಾನಂದೀಶ್ವರ ಬ್ರಹ್ಮ ರಥೋತ್ಸವಕ್ಕೆ ಅದ್ದೂರಿ ತಯಾರಿ. ಕಲ್ಲು ರಥ ತಯಾರಿಯಲ್ಲಿ ಉಡುಪಿ ಕಾರ್ಮಿಕರ ಬಳಕೆ. ಇಂದಿನಿಂದಲೇ ನಂದಿ ಜಾತ್ರೆ ವಿಧಿವಿಧಾನಗಳು. ಎತ್ತುಗಳ ಪರೀಕ್ಷೆ ಆರಂಭ. ವಾರ್ತೆಗಳ ವಿವರ. ಅವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಶಾ ಫೌಂಡೇಶನ್ ಆದಿಯೋಗಿ ಪ್ರತಿಮೆ ಸ್ಥಾಪನೆಯಾದಾಗಿನಿಂದಲೂ ಈ ಭಾಗದ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದೆ. 50-60 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ರೈತರ ಜಮೀನು ಕಬಳಿಸಿ ರೈತರ ಮೇಲೆ ಬಿಜೆಪಿ ಮಾಜಿ ಎಂಎಲ್ಸಿ ವೈಎನ್ ನಾರಾಯಣಸ್ವಾಮಿ ಸಂಬಂಧಿಕರು ಸಕಲೇಶಪುರ ಮತ್ತು ಆತನ ಸಹವರ್ತಿಗಳು ದಬ್ಬಾಳಿಕೆ ನಡೆಸುತ್ತಿರುವುದಾಗಿ ಆರೋಪಿಸಿ ರೈತರು ಇಂದು ಅದೇ ಜಮೀನಿಗೆ ನುಗ್ಗಿ ಜಮೀನಿನಲ್ಲಿ ಈಶಾ ಶಿವರಾತ್ರಿ ಜಾತ್ರೆಗೆ ಸಿದ್ಧಪಡಿಸುತ್ತಿದ್ದ ಕಟ್ಔಟ್, ಕಡ್ಡಿ, ಕೋಲು, ಕಬ್ಬಿಣ ಸಲಾಕೆಗಳನ್ನು ಕಿತ್ತೆಸೆದು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಅವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಶಾ ಫೌಂಡೇಶನ್ ಪ್ರಾರಂಭವಾದಾಗಿನಿಂದ ಆ ಭಾಗದ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದೆ. ಈಶಾ ಸನ್ನಿಧಿಗೆ ದಿನ ನೂರಾರು ಸಾವಿರಾರು ಜನ ಬರುತ್ತಾರೆ. ಅಲ್ಲಿ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಇದ್ದ ಬಿಲ್ಡರ್ಗಳೆಲ್ಲ ಲಗ್ಗೆ ಇಡುತ್ತಿದ್ದಾರೆ. ಅಲ್ಲಿನ ಮೂಲ ರೈತರ ಜಮೀನುಗಳಿಗೂ ಗುನ್ನ ಇಡುತ್ತಿದ್ದರೆ ಅಕ್ರಮ ದಾಖಲೆ ಸೃಷ್ಟಿಸಿ ಪಹಣಿ, ಈಸಿಗಳನ್ನೇ ಬುಡಮೇಲು ಮಾಡುತ್ತಿದ್ದಾರೆ ಎಂದು ಆ ಭಾಗದ ರೈತರು ಅಳಲು ತೋಡಿಕೊಂಡಿದ್ದಾರೆ. ಈ ಭಾಗದ ರೈತರ ಕುಟುಂಬ ಕೃಷ್ಣಪ್ಪ, ಚೌಡಮ್ಮ, ರೂಪ ಎನ್ನುವವರ ಸುಮಾರು 25 ಎಕರೆ ಜಮೀನನ್ನ ರಿಯಲ್ ಎಸ್ಟೇಟ್ ಉದ್ಯಮಿ, ಬಿಜೆಪಿ ಮುಖಂಡ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಸಂಬಂಧಿ ಸಕಲೇಶಪುರ ಮತ್ತು ಆತನ ಸ್ನೇಹಿತರು ಕಬಳಿಸಿದ್ದಾರೆ. ಇನ್ನು ಕೆಲ ಸರ್ವೆ ನಂಬರ್ಗಳ ಜಮೀನುಗಳಲ್ಲಿ ಈಶಾ ಫೌಂಡೇಶನ್ ಅಕ್ರಮ ಪ್ರವೇಶ ಮಾಡಿದೆ. ಅದನ್ನು ಬಿಟ್ಟು ಕೊಡಬೇಕು. ಅಕ್ರಮವಾಗಿ ಆ ಜಮೀನಿನಲ್ಲಿ ನಡೆಸುತ್ತಿರುವ ಚಟುವಟಿಕೆಗಳನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ಅದೇ ಜಮೀನಿನಲ್ಲಿ ಇಂದು ರೈತ ಸಂಘದ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ನಡೆಸಿದರು. ಕೆಲಸ ಮಾಡ್ರ ಕೆಲಸದವ್ರು ಇಲ್ಲೇನ ನಿಂತ್ಕೊಂತೀರಾ? ಜಮೀನು ಮಾಲೀಕ ಕೃಷ್ಣಪ್ಪ ಮಾತನಾಡಿ, ಬೆಂಗಳೂರಿನ ಕೆಎಟಿ ನ್ಯಾಯಾಲಯದಲ್ಲಿ ಈ ಜಮೀನಿನ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಇದಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲೂ ಪ್ರಕರಣಗಳು ದಾಖಲಾಗಿ ಸದರಿ ಜಮೀನುಗಳ ಮೇಲೆ ಪರಭಾರೆಯಾಗದಂತೆ ಸ್ಟೇ ಇದೆ. ಕೆಎಟಿ, ಕಂದಾಯ, ಸಿವಿಲ್ ಪ್ರಕರಣಗಳು ನಡೆಯುತ್ತಿದ್ರೂ ಅಕ್ರಮವಾಗಿ ಜಮೀನು ಪರಭಾರೆ ಮಾಡಿದ್ದಾರೆ. ಬಡಪಾಯಿ ರೈತರ ಮೇಲೆ ಸಕಲೇಶ ಜೊತೆ ಸೇರಿಕೊಂಡು ಈಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವ್ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಈ ಜಮೀನು ಉಳಿಸಿಕೊಳ್ಳಲು ಹೋರಾಟ ಮಾಡಿ ನಮ್ಮ ತಂದೆ ಜೀವ ತೆತ್ತಿದ್ದಾರೆ. ನನ್ನ ಅಣ್ಣ ಸತ್ತು ಹೋಗಿದ್ದಾರೆ. ನನ್ನ ತಾಯಿಗೂ ವಯಸ್ಸು ಆಗಿದೆ. ಈ ಜಮೀನು ನಮಗೆ ಮಾಡಿಕೊಡದಿದ್ರೆ ನಮ್ಮ ಕುಟುಂಬವೆಲ್ಲ ಇದೇ ಜಮೀನಿನಲ್ಲಿ ವಿಷ ಕುಡಿದು ಇಲ್ಲಿ ಸಾಯುವುದಾಗಿ ಬೆದರಿಕೆ ಹಾಕಿದರು. ಒಂದು 60-70 ವರ್ಷದಿಂದ ನಮ್ಮ ತಂದೆ, ನಾವು, ನಮ್ಮ ತಾಯಿ, ನಮ್ಮ ಅಣ್ಣ, ತಮ್ಮ, ನನ್ನ ತಂಗಿ ಎಲ್ಲರೂ ನಾವೇ ಇದೇ ಜಮೀನಲ್ಲೇ ಸಾಗುವಳಿ ಮಾಡ್ಕೊಂಡು ತಿನ್ಕೊಂಡು ಬರ್ತಾ ಇದ್ದಿದ್ದು. ಯಾರೋ ಸಕ್ಲೇಶನ್ ಬಂದ, ಅವನ ಜಮೀನು ನಂದು, ನನಗೆ ಆರೋಗ್ಯ ಸರಿ ಇಲ್ದಿದ್ದ ಕಾರಣ ಅವಾಗ ನಿನಗೆಲ್ಲ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿಬಿಟ್ಟು ಹೋದವನು ಇದುವರೆಗೂ ನಮಗೆ ಕಣ್ಣು ಕಾಣಿಸಿಲ್ಲ. ಆದರೆ ಇವಾಗ ಈಶಾ ಅವರು, ಸಕ್ಲೇಶ್ ಇಬ್ಬರು ಒಂದಾಗ್ಬಿಟ್ಟು ನಮ್ಮ ಜಮೀನು ಲಪ್ಟಾಯಿಸ್ಕೊಂಡು ಅಕ್ರಮ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದೆ ಇವಾಗ ನಮ್ಮ ಮೇಲೆ ದೌರ್ಜನ್ಯವಾಗಿ ಜಮೀನು ಕಬಳಿಸೋದಕ್ಕೆ ಏನೇನು ಬೇಕೋ ಹುನ್ನಾರ ನಡೆಸ್ತಾ ಇದ್ದಾರೆ. ಆದರೆ ಇವ್ರನ್ನ ಸದ್ಗುರು ಅವ್ರನ್ನಾಗ್ಲಿ ಇವ್ರ ಪ್ರಾಪರ್ಟಿ ಮಾಡ್ಕೊಡ್ಬೇಕಾದ್ರೆ ನನ್ನ ಸಹಾಯ ಬೇಕಾಗಿತ್ತು. ಈಗ ಯಾವುದೇ ಕಾರಣಕ್ಕೂ ನನ್ನ ಸಹಾಯ ಆಗಲಿ, ನನ್ನ ಇದಾಗಲಿ ಏನೂ ಬೇಕಾಗಿಲ್ಲ. ಕರ್ಕೊಂಬಂದಿರೋದಕ್ಕೆ ನನಗೆ ತಕ್ಕ ಶಾಸ್ತಿ ಮಾಡ್ತಾ ಇದ್ದಾರೆ.
ಯಾವುದೇ ಕಾರಣಕ್ಕೂ ನನಗೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ನಾನು ಇದು ನಮ್ಮ ಜಮೀನೊಳಗೆ ಅವ್ರನ್ನ ಬಿಡಲ್ಲ. ಪ್ರಾಣ ಹೋದ್ರೂ ಬಿಡಲ್ಲ, ಸಂಸಾರ ಸಮೇತ ಇಲ್ಲಿ ಪಾಲಿಡಾಯಿಲ್ ಕುಡಿದು ಇಲ್ಲೇ ನಾವು ಸತ್ರೂ ಪರವಾಗಿಲ್ಲ, ಇದ್ರ ಮೇಲೇನೆ ಸದ್ಗುರು ಇನ್ನೊಂದು ಮಂಟಪ ಕಟ್ಕೊಬೇಕಾಗ್ತದೆ. ಇನ್ನು ಇಶಾ ಸನ್ನಿಧಿಯಲ್ಲಿ ಅದ್ದೂರಿಯಾಗಿ ಮಹಾಶಿವರಾತ್ರಿ ಆಚರಣೆಗೆ ನಡೆಯುತ್ತಿರುವ ಸಿದ್ಧತೆಗಳಿಗೆ ರೈತರು ತೊಂದರೆ ಕೊಡುತ್ತಿದ್ದಾರೆಂದು ಸದ್ಗುರು ಸಂಸ್ಥೆ ಕಡೆಯಿಂದ ಪೊಲೀಸ್ಗೆ ಮಾಹಿತಿ ನೀಡಿದ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಆ ಜಮೀನಿನಲ್ಲಿದ್ದ ಹಸಿರು ಶಾಲು ಹಾಕಿದ್ದ ರೈತರನ್ನು ಹೊರಗಾಕಿ ಜಮೀನಿಗೆ ರಕ್ಷಣೆ ನೀಡುತ್ತಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನ ಹಾಸ್ಟೆಲ್ ಒಂದರ ಸಹಾಯಕಿ ಅಡುಗೆ ಸಿಬ್ಬಂದಿ ಪತಿ ವಿದ್ಯಾರ್ಥಿಗೆ ಬೆತ್ತದಿಂದ ಥಳಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಗೌರಿಬಿದನೂರು ನಗರದ ಕರೇಕಲ್ಲಹಳ್ಳಿಯಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಹಾಸ್ಟೆಲ್ನಲ್ಲಿ ಅಡುಗೆ ಸಿಬ್ಬಂದಿಗೆ ಮತ್ತು ಅವರ ಪತಿಗೂ ಸಹ ಉಳಿದುಕೊಳ್ಳಲು ಜಾಗ ನೀಡಲಾಗಿದೆ ಎಂದು ಹಾಸ್ಟೆಲ್ ವಾರ್ಡನ್ ಹೇಳಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಅಡುಗೆ ಸಿಬ್ಬಂದಿ ಪತಿ ಕಲಂದರ್ ವಿದ್ಯಾರ್ಥಿಗಳ ಮೇಲೆ ದರ್ಪ ತೋರಲು ಪ್ರಾರಂಭಿಸಿದ್ದಾನೆ. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮಂಗಳವಾರ ರಾತ್ರಿ ಗೋಡೆ ಹರಿ ಒಳಗೆ ಪ್ರವೇಶಿಸಿ ಕೆಲಸ ಮಾಡುವ ಸಿಬ್ಬಂದಿಗೆ ಧಮಕಿ ಹಾಕಿದ್ದಾರೆ. ಅಲ್ಲದೆ 20 ವಿದ್ಯಾರ್ಥಿನಿಯರು ಇರುವ ಈ ಹಾಸ್ಟೆಲ್ನಲ್ಲಿ ತಡರಾತ್ರಿ ಕೆಲವರು ಅಲ್ಲಿನ ಶಿಕ್ಷಕರೊಂದಿಗೆ ಕುಳಿತು ಮಾತನಾಡುತ್ತಿರುವ ವಿಡಿಯೋಗಳನ್ನು ನೋಡಿದವರು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಆದರೆ ಹೊರಗಿನವರಿಗೆ ಮುಕ್ತ ಪ್ರವೇಶ ನೀಡಿರುವುದು ಹಾಗೂ ಇಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಭದ್ರತೆ ಇದೆಯೇ ಎಂದು ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಬಗ್ಗೆ ವಾರ್ಡನ್ ನವೀನ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ವಿದ್ಯಾರ್ಥಿಗೆ ಅಡುಗೆ ಸಿಬ್ಬಂದಿ ಪತಿ ಥಳಿಸಿರುವ ಘಟನೆಯ ವಿಡಿಯೋ 2 ತಿಂಗಳ ಹಿಂದೆ ನಡೆದಿರುವುದು ಈಗ ನನ್ನ ಗಮನಕ್ಕೆ ಬಂದಿದೆ. ರಾತ್ರಿ ಸಹ 2 ವ್ಯಕ್ತಿಗಳು ಹಾಸ್ಟೆಲ್ನ ಕಾಂಪೌಂಡ್ ಹರಿ ಬಂದು ನಾವು ಪತ್ರಕರ್ತರು ಎಂದು ಹೇಳಿಕೊಂಡು ಹಾಸ್ಟೆಲ್ನ ತರಗತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಅವರು ಪತ್ರಕರ್ತರೋ ಅಲ್ಲವೋ ನನಗೆ ಸರಿಯಾದ ಮಾಹಿತಿ ಇಲ್ಲ. ಇದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪೊಲೀಸರಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು. ಸರ್, ನಮ್ಮಲ್ಲಿ 2 ಅಡುಗೆಯವರಿದ್ದಾರೆ ಸರ್. ಒಬ್ಬರು ಹೆಡ್ ಕುಕ್, ಇನ್ನೊಬ್ಬರು ಅಸಿಸ್ಟೆಂಟ್ ಕುಕ್ಕು. ಹೆಡ್ ಕುಕ್ ಅಂತಕ್ಕಂಥ ಅವರಿಬ್ಬರಿಗೂ ಏನೋ ಕ್ಲಾಶಸ್ ಅಂತಕ್ಕಂಥದ್ದಾಗಿದೆ. ಕ್ಲಾಶಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೆಡ್ ಕುಕ್ ಅಂತಕ್ಕಂಥವ್ರು ಅವ್ರ ಮನೆಗೆ ಹೋಗೋ ಹಸ್ಬೆಂಡಿಗೆ ಈಕೆ ಮೇಲೆ ಅಸಿಸ್ಟೆಂಟ್ ಕುಕ್ ಮೇಲೆ ಏನೋ ಚಾಡಿಗಳಂತಕ್ಕಂಥದ್ದು ಹೇಳಿದ್ದಾರೆ. ಚಾಡಿಗಳು ಆತ ಮಾರನೇ ದಿನ ನನ್ನ ಹತ್ರ ಬಂದು ನೋಡಿ, ನೀವು ನಿಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ನನ್ನ ಹತ್ರ ವಿಡಿಯೋಗಳಿದ್ದಾವೆ. ನೀವು ಈ ವಿಡಿಯೋಗಳನ್ನು ಹೊರಗಡೆ ನಾನು ಪಬ್ಲಿಷ್ ಮಾಡಬಾರ್ದಂದರೆ, ವಿಡಿಯೋ ಕೊಡಬಾರ್ದಂದರೆ ಅಸಿಸ್ಟೆಂಟ್ ಕುಕ್ಕನ್ನು ತಕ್ಷಣದಿಂದ ಇವತ್ತಿಂದ ನೀವು ಕೆಲಸದಿಂದ ತೆಗೀರಿ ಅಂತ ಡಿಮ್ಯಾಂಡ್ ಮಾಡಿದೆ. ನಾನು ಹೇಳಿದೆ, ಈಗ ನಾನು ಯಾವುದೇ ಕಾರಣ ಇಲ್ಲದೆ ನಾನು ಅವ್ರನ್ನ ಕೆಲಸದಿಂದ ತೆಗಿಯೋಕ್ಕೆ ಬರಲ್ಲ ಅಂತ. ನಿಮ್ಮ ಹತ್ರ ಆಕೆಯಿಂದ ಕೆಲಸದಿಂದ ನಾನು ತೆಗಿಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಯಾಕಂದ್ರೆ ದಾಖಲೆಗಳನ್ನು ಕೊಡಿ. ಆ ದಾಖಲೆಗಳಲ್ಲಿ ಆಕೆ ಮಾಡಿರ್ತಕ್ಕಂಥ ತಪ್ಪೇನಾದಿದ್ರೆ ಕರೆದು ಎಲ್ಲ ಕೇಳಿ ಆ ದಾಖಲೆಗಳ ಪ್ರಕಾರ ಆಕೆ ತಪ್ಪು ಮಾಡಿದರೆ ಆಕೆನ ನನ್ನ ಕೆಲಸದಿಂದ ತೆಗಿತೀನಿ ಅಂತ ಹೇಳಿದೆ ಸರ್. ಇಲ್ಲ, ನೀವು ತೆಗೆದಿಲ್ಲ ಅಂದರೆ ನಾನು ಈ ಎಲ್ಲ ಮೀಡಿಯಾಸ್ಗೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆತ ನನ್ನೇ ಇಲ್ಲಿ ನಮ್ಮ ಒಂದು ಪ್ರಾಂಶುಪಾಲ ಕಚೇರಿಯಿಂದ ಎದ್ದು ಹೊರಗಡೆ ಹೋದೆ ಸರ್. ನಾವು ಜಾಯ್ನ್ ಮಾಡ್ಕೊತಿರ್ತಕ್ಕಂಥ ನಮ್ಮ ಮಗಳಿಗೆ ಇಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಪರ್ಮಿಷನ್ ಕೇಳಿದ್ರು. ಹಾಗಾಗಿ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ನೀವು ಕೊಟ್ಟಿದ್ರೆ ಇಲ್ಲ, ನಮ್ಮ ಮೇಲಧಿಕಾರಿ ಗಮನಕ್ಕೂ ತಂದು ಹೇಳಿದ್ವಿ. ನಾನೇ ಹೇಳಿದೆ ಸರ್. ನೀವು ಕೊಟ್ಟಿದ್ದೀರಾ? ಹೌದು ಸರಿ ಸರ್. ಮಗುಗೆ ಯಾರೂ ಹೊಡೆದಿಲ್ಲ ಸರ್, ಬೆದರಿಸೋಕ್ಕೆ ಪ್ರಯತ್ನ ಪಟ್ಟು ಸರ್. ಅಲ್ಲಿ 2 ಏಟು ಹೊಡೆದಿಲ್ಲ ಸರ್, ಅದು ಪಕ್ಕಕ್ಕೆ ಬಿದ್ದಿದೆ, ದಯವಿಟ್ಟು ತಾವು ಗಮನಿಸಿ ಸರ್. ಅಲ್ಲಿ ನಮ್ಮಲ್ಲಿ ಅಸಿಸ್ಟೆಂಟ್ ಹೋಗ್ತಿದ್ದಾರೆ ಸರ್, ಮುಬಾರಕ್ ಮಾನ್ ಅಂತ, ಅವರ ಗಂಡ ಸರ್. ಇನ್ನು ಸ್ಥಳಕ್ಕೆ ತಹಸೀಲ್ದಾರ್ ಅರವಿಂದ್ ಭೇಟಿ ನೀಡಿದ್ದು, ಹಾಸ್ಟೆಲ್ ಪ್ರಾರಂಭವಾಗಿ 3 ತಿಂಗಳು ಕಳೆದರೂ ಸರಿಯಾದ ಬೆಳಕಿನ ವ್ಯವಸ್ಥೆಯಾಗಲಿ, ವಿಷ ಜಂತುಗಳಿಂದ ಮಕ್ಕಳಿಗೆ ರಕ್ಷಣೆಯಾಗಲಿ, ಸಿಸಿ ಕ್ಯಾಮೆರಾವಾಗಲಿ, ಬಯೋಮೆಟ್ರಿಕ್ ಆಗಲಿ ಮತ್ತು ಕಾಂಪೌಂಡ್ ವ್ಯವಸ್ಥೆಯಾಗಲಿ ಯಾವುದೇ ಭದ್ರತೆ ಇಲ್ಲ. ರಾತ್ರಿ ವೇಳೆ ರಕ್ಷಣಾ ಸಿಬ್ಬಂದಿ ಇಲ್ಲದೆ ಇರುವುದನ್ನು ಗಮನಿಸಿ ವಾರ್ಡನ್ಗೆ ತರಾಟೆಗೆ ತೆಗೆದುಕೊಂಡರು. ಮಂಗಳವಾರ ರಾತ್ರಿ ಹಾಸ್ಟೆಲ್ಗೆ ಬಂದಿದ್ದ ಅಪರಿಚಿತರ ಬಗ್ಗೆ ವಾರ್ಡನ್, ಸಿಬ್ಬಂದಿ ಮತ್ತು ಮಕ್ಕಳಿಂದ ಮಾಹಿತಿ ಪಡೆದುಕೊಂಡರು. ಕೊಠಡಿಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಸಿಸಿ ಕ್ಯಾಮೆರಾ, ಊಟದ ಮೆನು, ಬಯೋಮೆಟ್ರಿಕ್ ಇಲ್ಲದೆ ಇರುವ ಬಗ್ಗೆ ವಿವರಣೆ ಕೇಳಿ ನೋಟಿಸ್ ನೀಡಲಾಗುವುದು ಹಾಗೂ ಅಪರಿಚಿತರು ಬಂದಿರುವ ಬಗ್ಗೆ ಪೊಲೀಸ್ ದೂರು ನೀಡಲು ವಾರ್ಡನ್ಗೆ ಸೂಚನೆ ನೀಡಿದ್ರು.
ಇದೇ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಆಶಾ, ಆರ್ಐ ಖಾದರ್, ವಿಎ ಅಮರನಾರಾಯಣ, ವಾರ್ಡನ್ ನವೀನ್ ಹಾಗೂ ಸಿಬ್ಬಂದಿ ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಉಡುಪಿ ಶ್ರೀ ಕೃಷ್ಣ ಬೃಂದಾವನ ಹೋಟೆಲ್ ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೋಲಾರ ನಗರಸಭೆ ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದು, ಈ ವೇಳೆ ಹೋಟೆಲ್ನ ಅಸ್ವಚ್ಛತೆ ಕಂಡು ಹೋಟೆಲ್ ಮಾಲೀಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಲೋಕಲ್ ಯಾರು ಈಗ ಅವ್ರಿಗೂ ಹೋಗ್ತಿದೆ. ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಅಧಿಕಾರಿಗಳ ತಂಡ ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದೊಳಗಿನ ಉಡುಪಿ ಶ್ರೀ ಕೃಷ್ಣ ಬೃಂದಾವನ ಹೋಟೆಲ್ಗೆ ಆಹಾರ ಸುರಕ್ಷತೆ ಕಾಯ್ದೆಯಲ್ಲಿ ಅಧಿಕಾರಿಗಳು ಹೋಟೆಲ್ನ ಅಡುಗೆ ಕೋಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ವೇಳೆ ನೀರು ಹರಿಯದೆ ನಿಂತಿದ್ದನ್ನ ಕಂಡ ಅಧಿಕಾರಿಗಳು ಅಡುಗೆಗೆ ಬಳಸುವ ನೀರನ್ನು ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಪಡೆದುಕೊಂಡರು. ಇನ್ನು ಇಡ್ಲಿ ಹಾಗೂ ದೋಸೆ ರುಬ್ಬುವ ಗ್ರೈಂಡರ್ ತುಕ್ಕು ಹಿಡಿದಿದ್ದನ್ನ ಕಂಡು ಅಸಮಾಧಾನ ವ್ಯಕ್ತಪಡಿಸಿದ್ರು. ನೀರು ಎಲ್ಲಿಂದ ತರಿಸೋದು ನೀವು? ಲೋಕಲ್ ಯಾರು ಈಗ ಅವ್ರಿಗೂ ಹೋಗ್ತಿದೆ. ಎಲ್ಲ ಕ್ಲೀನ್ ಆಗಿ ಎಲ್ಲ ಇದಾಗಿಲ್ಲ ನೋಡಿ. ಕೋಸ್ ನೋಡಿಲ್ಲ, ಏನಿದು? ಅಡುಗೆ ಕೋಣೆಯ ಮೇಲ್ಛಾವಣಿ ಹಾಗೂ ಗೋಡೆಯ ಪದರಗಳು ಅಧಿಕಾರಿಗಳ ಕಣ್ಣಿಗೆ ಬಿತ್ತು. ಹೋಟೆಲ್ ಸಿಬ್ಬಂದಿಗಳ ಕೊಠಡಿಗೆ ತೆರಳಿ ಪರಿಶೀಲನೆ ವೇಳೆ ಕೊಳೆತು ಹೋಗಿದ್ದ ಹೂಕೋಸು ಹಾಗೂ ಇತರೆ ತರಕಾರಿಗಳ ಬಳಕೆಯ ಕಂಡು ಮಾಹಿತಿ ಪಡೆದಾಗ ಅಡುಗೆ ಸಿಬ್ಬಂದಿ ಇದು ಈ ತರಕಾರಿಗಳು ಬಿಸಾಡಲು ಇಡಲಾಗಿದೆ ಎಂದು ಮಾಹಿತಿ ನೀಡಿದ್ರು. ಅಧಿಕಾರಿಗಳು ಹೋಟೆಲ್ ಮಾಲೀಕ ಕಿರಣ್ ಮೇಲೆ ಆಹಾರ ಸುರಕ್ಷತೆ ನಿಯಮ ಪಾಲಿಸಿಲ್ಲ ಎಂದು ಅಧಿಕಾರಿಗಳ ತಂಡದಿಂದ ಬೀಗ ಜಡಿದು ಹೋಟೆಲ್ನಲ್ಲಿ ಕಂಡು ಬಂದಿರುವ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಂಡು ಹೋಟೆಲ್ಗೆ ಬರುವ ಗ್ರಾಹಕರಿಗೆ ಸ್ವಚ್ಛತೆಯನ್ನು ನೀಡಬೇಕು ಎಂದು ಎಚ್ಚರಿಸಿದರು. ನೀರಿನ ಸ್ಯಾಂಪಲ್ಲು ನಮ್ಮ ಸರ್ವೆಲೆನ್ಸ್ ಆಫೀಸಿಂದ ತೆಗೆದಿದ್ರು. ಅದರಲ್ಲಿ ಫೀಕಲ್ ಮ್ಯಾಟ್ರ್ ಪ್ರೆಸೆಂಟ್ ಇದೆ ಅಂತ ಕಂಡು ಬಂದಿದೆ. ಹಂಗಾಗಿ ಆಮೇಲೆ ನಾವು ವಿಸಿಟ್ ಮಾಡಿದ್ವಿ. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಮಂಡಳಿ ಕಮಿಷನರ್ ಇಬ್ಬರ ಜೊತೆಗೂಡಿ ಭೇಟಿ ನೀಡಿದಾಗ ಅಲ್ಲಿ ಕೆಲವೊಂದು ಅವ್ಯವಸ್ಥೆ ಇದ್ವು. ಈವನ್ ತರಕಾರಿಗಳು, ಇದು ಹಾಳಾಗಿರುವಂಥ ತರಕಾರಿ ಮತ್ತು ಅದು ರುಬ್ಬೋ ಮಿಷಿನು ಆಗಲಿ, ಎಲ್ಲ ತುಕ್ಕಿಡ್ದಿರುವಂಥದ್ದು ಮಿಷಿನು ಮತ್ತು ಅಡುಗೆ ಮಾಡುವಂಥ ಕೋಣೆನೂ ಸ್ವಚ್ಛ ಇರಲಿಲ್ಲ. ಹಾಗಾಗಿ ಸೆಕ್ಷನ್ 55 ಪ್ರಕಾರ ನಾವು ಇದು ಮಾಡ್ತೀವಿ, ಎಲ್ಲ ಟೆಂಪ್ರರಿಯಾಗಿ ಕ್ಲೋಸ್ ಮಾಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ನವೀನ್ ಚಂದ್ರ, ನಗರಸಭೆ ಅಧಿಕಾರಿ ನವೀನ್, ಎಫ್ಐಸಿಸಿ ನೋಡಲ್ ಅಧಿಕಾರಿ ಜಿಪಿ ಪ್ರತೀಶ್, ಟಿಎಚ್ಒ ಡಾಕ್ಟರ್ ನಾರಾಯಣಸ್ವಾಮಿ, ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು, ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಪಂಚಗಿರಿ ಮತ್ತು ಪಂಚನದಿಗಳಿಂದ ಶೋಭಿತವಾದ ದಕ್ಷಿಣ ಕಾಶಿ ಎಂದೇ ಕರೆಸಿಕೊಳ್ಳುವ ಭಕ್ತಿ ತಾಣವಾದ ನಂದಿಯ ಶ್ರೀ ಭೋಗ ಮತ್ತು ಯೋಗ ನಂದೀಶ್ವರ ಬ್ರಹ್ಮ ರಥೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಇವೆ. ಮಹಾಶಿವರಾತ್ರಿಗೆ ನಡೆಯುವ ನಂದಿ ವಿಶೇಷ ಜಾತ್ರೆ ನಿನ್ನೆಯಿಂದಲೇ ಪ್ರಾರಂಭವಾಗಿದ್ದು, ಇಂದಿನಿಂದ ಅಂಗಡಿ ಮುಗ್ಗಟ್ಟುಗಳು, ಮಕ್ಕಳ ಆಟಿಕೆ, ರಾಟಿ ಚಕ್ರಗಳು, ಎತ್ತುಗಳ ಪರಿಷೆ ಆರಂಭವಾಗಿದ್ದು, ಜೋಡಿ ಬ್ರಹ್ಮೋತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಹಾಗೂ ಗ್ರ್ಯಾಂಡ್ ಆಗಿ ನಡೆಯುವ ಜಾತ್ರೆ, ಭಕ್ತಿ ಪೂರಕವಾದ ರಾತ್ರಿ ಇಡೀ ಜಾಗರಣೆಗೆ ಹೆಸರುವಾಸಿಯಾದ ಚಿಕ್ಕ ರಥದಲ್ಲಿ ಅಂಬಿಕಾ ಹಾಗೂ ಗಣಪತಿ, ದೊಡ್ಡ ರಥದಲ್ಲಿ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಸ್ವಾಮಿ ಸಾಗುವ ಜೋಡಿ ರಥಗಳು, ರಮಣೀಯ ದೃಶ್ಯದ ರಥೋತ್ಸವ ಅಂತಲೂ ಫೇಮಸ್ ಆಗಿರುವ ಜಾತ್ರೆ ಅಂದ್ರೆ ಅದು ಮಹಾಶಿವರಾತ್ರಿಗೆ ನಡೆಯುವ ನಂದಿ ಭೋಗ ಮತ್ತು ಯೋಗಿ ನಂದೀಶ್ವರ ಜಾತ್ರೆ. ಅದು ಬಂದಾಗ ಹೇಳಿದ್ರು ಸುತ್ತಮುತ್ತ ಸೇರಿ ಒಂದು ಮಾಡಬೇಡ ಅಂತ. ನಂದಿ ಜಾತ್ರೆಗೆ ಸಕಲ ಸಿದ್ಧತೆ ನಡೆಯುತ್ತಿದೆ. ಇಂದಿನಿಂದಲೇ ಎತ್ತುಗಳ ಪರಿಷೆ, ಅಂಗಡಿ ಮುಗ್ಗಟ್ಟುಗಳು, ದೇವರ ದರ್ಶನ ಪಡೆದ ನಂತರ ಮಕ್ಕಳು ಮರಿಗಳಿಗೆ ಮೋಜು ಮಜಾ ನೀಡುವ ಆಟಿಕೆ, ಗ್ಯಾಲರಿಗಳು, ಡಿಸ್ಕೋ ಡ್ಯಾನ್ಸ್, ಆಕಾಶ ಚಕ್ರ, ಟ್ರೈನ್ ಸಂಚಾರ, ಡ್ರ್ಯಾಗನ್ ಎಲ್ಲವೂ ಜಾತ್ರಾ ಸ್ಥಳಕ್ಕೆ ಸೇರಿಕೊಂಡು ಜನರಿಗೆ ಎಂಟರ್ಟೈನ್ಮೆಂಟ್ ನೀಡಲು ಸಿದ್ಧತೆಗೊಂಡಿವೆ. ಇನ್ನು ಕಳೆದ ವರ್ಷದಿಂದ ಪ್ರಾರಂಭವಾಗಿರುವ ಶಿಲ್ಪಕಲೆಗಳ ಮಾದರಿಯಲ್ಲಿ ಕೆತ್ತಿದ ಉಡುಪಿ ಮಾದರಿ ಹೊಸ ರಥದ ಜೊತೆಗೆ ಹಳೆ ಕಲ್ಲಿನ ರಥ, ರಥದಲ್ಲಿ ಕುಳಿತು ಎಲ್ಲರ ಹರಕೆ ಸ್ವೀಕರಿಸಲು ದೇವಾಲಯದ ಸುತ್ತು ಹಾಕಿ ಲಕ್ಷಾಂತರ ಭಕ್ತರಿಂದ ಬಾಳೆಹಣ್ಣು, ದವಣ ಹಾಕಿಸಿಕೊಂಡು ಭಕ್ತರ ಆಸೆ ತೀರಿಸಲು ಸಿದ್ಧತೆಗೊಳ್ಳುತ್ತಿವೆ. ರಥದ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿರುವ ಕಾರ್ಮಿಕರ ನಾಯಕ ದೇವರಾಜ್ ರಥವನ್ನ ಹೇಗೆ ಸಿದ್ಧತೆಗೊಳಿಸುತ್ತಿದ್ದಾರೆ, ಅದರ ರಕ್ಷಣೆ ಹೇಗೆ ಎಂಬುದರ ಬಗ್ಗೆ ಹೀಗೆ ವಿವರ ನೀಡಿದ್ದಾರೆ. ಒಂದು ಪದ್ಧತಿ ಇದೆ. ರಥ ಸಪ್ತಮಿ ದಿನ ಹಚ್ಚಾಕ್ತಿವಿ ಚಕ್ರಕ್ಕೆ, ಆಮೇಲೆ ನಂತರ ಹುಣ್ಣಿಮೆ ಬರುತ್ತೆ, ಅವತ್ತು ಗುಜ್ ಪೂಜೆ ಅಂತ ಮಾಡ್ತೀರಿ. ಗುಜ್ ಪೂಜೆಯಿಂದ ನಾವು ಕಂಟಿನ್ಯೂಸ್ ಆಗಿ ನಿರ್ಮಾಣ ಮಾಡಕ್ಕೆ ನಮ್ಮ ಸ್ಥಳೀಯ ಹುಡುಗರನ್ನೆಲ್ಲ ಕರ್ಕೊಂಡು ಇಲ್ಲಿನವರೇ ಇದ್ದಾರೆ ಅನುಭವಸ್ಥರು, ಅವ್ರ ಮುಖಾಂತರ ನಾವು ರಥ ಕಟ್ಸೋದು ಮಾಡ್ತೀವಿ. ಅವರಿಲ್ಲ, ಅವ್ರ ರಥ ಕೊಟ್ಬಿಟ್ಟು ಹೋಗೋದಷ್ಟೇ. ನಂತರ ಗ್ರಾಮಸ್ಥರ ನಾವು ಹೇಳ್ಕೊಂತೀವಿ. ಇನ್ನು ದೇವಾಲಯದ ಒಳಗಡೆ ಮತ್ತು ಹೊರಗಡೆ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ, ಅಂಬಿಕಾ ಹಾಗೂ ಗಣಪತಿ ದೇವರುಗಳ ಜೊತೆಗೆ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಸ್ವಾಮಿ ದೇವರ ಕಟೌಟ್ಗಳ ಪ್ರದರ್ಶನಕ್ಕೆ ತಯಾರಿ ನಡೆಯುತ್ತಿದೆ. ಬ್ರಹ್ಮ ರಥೋತ್ಸವ ಹಿಂದಿನ ದಿನ ರಾತ್ರಿ ಇಡೀ ಶಿವರಾತ್ರಿ ಜಾಗರಣೆಗೆ ದೇವಾಲಯದ ಮುಂದಿನ ವಿಶಾಲವಾದ ಸ್ಥಳದಲ್ಲಿ ನಡೆಯುವ ಧಾರ್ಮಿಕ ಮತ್ತು ಸಂಗೀತ ಕಾರ್ಯಕ್ರಮಗಳಿಗೆ ವೇದಿಕೆ ಸಿದ್ಧವಾಗುತ್ತಿದೆ. ಇಂದಿನಿಂದ ದೇವಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಇಂದು ಧ್ವಜಾರೋಹಣ, ನಾಳೆ ಹೋಮ ಹವನ ಹಾಗೂ ಸಹಾಯನೋತ್ಸವ, 14ರಂದು ವೃಷಭ ವಾಹನೋತ್ಸವ, 15ರಂದು ಮಹಾಶಿವರಾತ್ರಿ, ಹಂಸ ವಾಹನೋತ್ಸವ, ಕಾಶಿ ಯಾತ್ರೆ ನಡೆಯಲಿದ್ದು, ಅಂದು ರಾತ್ರಿ ಶಿವಕಥೆ, ಹರಿಕಥೆ, ಸಂಗೀತೋತ್ಸವ, ಭಜನೆ, ಕಲ್ಯಾಣೋತ್ಸವ ನಡೆಯಲಿದೆ. 16ರಂದು ಬೆಳಿಗ್ಗೆ ಆಸ್ಥಾನ ಮಂಟಪದ ಪೂಜಾ ಸೇವೆ, ನಂತರ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಾಗುವುದು. 18ರಂದು ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆ ದೇವಾಲಯದ ಆಡಳಿತ ಮಂಡಳಿಯಿಂದ ನಡೆಯಲಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಸೂಲಿಬೆಲೆ ರಸ್ತೆಯಲ್ಲಿರುವ ಆಕ್ಸಿಸ್ ಬ್ಯಾಂಕ್ನಲ್ಲಿ ಗ್ರಾಹಕರೊಬ್ಬರ ಗಮನಕ್ಕೆ ಬಾರದೆ 15 ಲಕ್ಷ ಹಣ ವರ್ಗಾವಣೆ ಮಾಡುವುದರ ಮೂಲಕ ದುರುಪಯೋಗ ಮಾಡಿರುವ ಹಿನ್ನೆಲೆಯಲ್ಲಿ ಬ್ಯಾಂಕ್ ಗ್ರಾಹಕ ಈಶ್ವರ ಬಾಬು ಆಕ್ರೋಶವನ್ನ ಹೊರಹಾಕಿದ ಪ್ರಸಂಗ ನಡೆಯಿತು. ಬ್ಯಾಂಕ್ ಗ್ರಾಹಕ ಈಶ್ವರ್ ಬಾಬು ಮಾತನಾಡಿ 15,62,918 ರೂಪಾಯಿಗಳು ನನ್ನ ಬ್ಯಾಂಕಿನ ಖಾತೆಯಿಂದ ನನ್ನ ಗಮನಕ್ಕೆ ಬಾರದೆ ಯಾವುದೇ ಮಾಹಿತಿಯನ್ನು ನೀಡದೆ
ಏಕಾಏಕಿ ಇನ್ಕಮ್ ಟ್ಯಾಕ್ಸ್ ಖಾತೆಗೆ 3 ದಿನಗಳ ಹಿಂದೆ ಜಮೆಯಾಗುತ್ತದೆ. ನಂತರ 14 ಲಕ್ಷ ರೂಪಾಯಿ ವಾಪಸ್ ಖಾತೆಗೆ ಬಂದು ಕೇವಲ 5 ನಿಮಿಷದಲ್ಲಿ ಮತ್ತೆ 14 ಲಕ್ಷ ರೂಪಾಯಿ ಮತ್ತೊಂದು ಖಾತೆಗೆ ಜಮಾಗೊಳ್ಳುತ್ತದೆ. ಎಲ್ಲ ಪ್ರಕ್ರಿಯೆಗಳು ಮೆಸೇಜ್ ಮೂಲಕ ನನಗೆ ಅರಿವಾದ ನಂತರ ಬ್ಯಾಂಕ್ ಮ್ಯಾನೇಜರ್ಗೆ ಸಂಪರ್ಕಿಸಿದ್ರೆ ಉಡಾಫೆ ಉತ್ತರವನ್ನು ನೀಡುತ್ತಿದ್ದಾರೆ. ಹಣ ನನ್ನದು, ನನ್ನ ಗಮನಕ್ಕೆ ಬಾರದೆ ಬ್ಯಾಂಕಿನಿಂದ ಹಣ ವರ್ಗಾವಣೆ ಹೇಗೆ ಮಾಡಲು ಸಾಧ್ಯ? ನಾನು ಟ್ಯಾಕ್ಸ್ ಪ್ಲೇಯರ್ ಆಗಿರುತ್ತೇನೆ. ಬ್ಯಾಂಕಿನವರೇ ಈ ರೀತಿ ಹಣ ವರ್ಗಾವಣೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂಬ ಸಂಶಯವಿದೆ. ಈ ಬಗ್ಗೆ ಠಾಣೆಯಲ್ಲಿ ದೂರು ದಾಖಲಿಸುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೊನ್ನೆ ನಾನು ಇಲ್ಲಿ ನಮ್ಮ ವಕೀಲ ಆಫೀಸಲ್ಲಿ ಕೂತಿದ್ದೆ. ಅದು ನಮಗೆ ವಿತೌಟ್ ಮೈ ನಾಲೆಡ್ಜ್ ಏನೂ ಇಲ್ಲ. 15 ಲಕ್ಷ ರೂಪಾಯಿ 15 ಲಕ್ಷದ 42,918 ರೂಪಾಯಿ ದುಡ್ಡು ಕಟ್ಟಾಗಿದೆ ನನ್ನ ಅಕೌಂಟಿಂದ. ಏನಕ್ಕೆ ಅಂತ ತೆಗೆದು ನಾನು ನೋಡಿದಾಗ ಕಮರ್ಷಿಯಲ್ ಟ್ಯಾಕ್ಸು ಕೋರ್ಮಂಗ್ಲಾ ಅಂತ ಬಂತು ಅವ್ರ ಅಕೌಂಟ್ಗೆ ಹೋಗಿದ್ದೆ. ಇವ್ರ್ಯಾಕೆ ನನ್ನ ಅಕೌಂಟ್ ವಿತೌಟ್ ಮೈ ನಾಲೆಡ್ಜ್ ಹೆಂಗೆ ಕಟ್ ಮಾಡ್ತಾರೆ ಇವ್ರು ದುಡ್ಡು ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಆಮೇಲೆ ನಿನ್ನೆ ಹೋಗ್ಬಿಟ್ಟು ನಮ್ಮ ಆಡಿಟರ್ನೆಲ್ಲ ಮೀಟ್ ಮಾಡಿದ್ವಿ. ಆಡಿಟರ್ ಮೀಟ್ ಮಾಡಿದಾಗ ನಾವು ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಆಡಿಟರು ಹೇಳ್ತಿದ್ದಾರೆ ನಾವೆಲ್ಲ ಕರೆಕ್ಟಾಗಿದ್ದೀವಿ, ತಲೆ ಕೆಡಿಸ್ಕೊಂಡ್ರಿ, ನೀವೇನು ತಲೆ ಕೆಡಿಸ್ಕೊಂಡ್ರಿ, ನಾವು ಅದನ್ನು ಎಕ್ಸ್ಪ್ಲನೇಷನ್ ಕೊಡೋಣ. ಆದರೆ ಅವರು ಅದನ್ನು ಮಾಡಿರೋ ತಪ್ಪು, ಅವ್ರು ಯಾಕೆ ಮಾಡಿದ್ರು, ನಿಮ್ಮ ಅಕೌಂಟಿಂದ ಡೈರೆಕ್ಟಾಗಿ ಹೆಂಗೆ ದುಡ್ಡು ತಗೊಳ್ಳೋದು. ಸರಿ, ನಿನ್ನೆ ಬಂದು ನಾವು ಇದು ಮಾಡೋಣ ಅಂತ ನೋಡಿದ್ವಿ. ಅಷ್ಟೊತ್ತಿಗೆ ತಿರ್ಗಿ ಏನು ಮಾಡಿದ್ರು, 15 ಲಕ್ಷ ದುಡ್ಡು ವಾಪಸ್ ಬಂತು ಅಕೌಂಟಿಗೆ. 15 ಲಕ್ಷ ದುಡ್ಡು ವಾಪಸ್ ಬಂದು 1 ಲಕ್ಷ ಬಿಟ್ಟು 14,43,000 ದೊಡ್ಡಬಳ್ಳಾಪುರ ACT ಹೋಗಿ ಟ್ರಾನ್ಸ್ಫರ್ ಆಗಿದೆ, ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಅದನ್ನು ಬಂದು ಇವ್ರಿಗೆ ಕೇಳಿದ್ರೆ ನಾವು ನಿಮ್ಗೆ ಇಂಟಿಮೇಷನ್ ಕೊಡೋಂಗಿಲ್ಲ, ನಾವು ದುಡ್ಡು ಬೇಕಾದ್ರೆ ಡ್ರಾ ಮಾಡಿ ಯಾರು ಕಳಿಸ್ಬೋದು ಅಂತ ಹೇಳಿ 2 ಸಲ ಇಲ್ಲ ಬಂದಿಲ್ಲ ಸರ್. ಕೊಡ್ತೀವಿ ನೋಟಿಸ್ ಅಂತ ಹೇಳ್ತೀವಿ, ದುಡ್ಡು ಕಟ್ಟಾದ್ಮೇಲೆ ಕೊಡ್ತಾರೆ. ನಾವು ಏನೋ ಇದು ನೋಡಿದಾಗ ಮೆಸೇಜು 15 ಲಕ್ಷ ದುಡ್ಡು ಕಟ್ಟಾಗಿತ್ತು. ಏನು ಕಟ್ಟಾಯ್ತು ಅಂತ ನಮ್ಗೆ ಗಾಬರಿ ಆಯ್ತು. ಏನಪ್ಪ 15 ಲಕ್ಷ ದುಡ್ಡು ಕಟ್ಟಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ತೆಗೆದು ನೋಡಿದ್ರೆ ಅವರು ಕೋರ್ಮಂಗ್ಲಾ ಇದಕ್ಕೆ ಹೋಗಿದ್ರು. ಮತ್ತೆ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ನವರು ಬಂದಾಗ ವಿತೌಟ್ ಏನು ವಿಷಯನೇ ಗೊತ್ತಿಲ್ದಿರಾನೆ ಅವ್ರಿಗೆ ಪೂರ್ತಿ ಬೇಕಾದ್ರೆ ದುಡ್ಡು ಡ್ರಾ ಮಾಡ್ಕೊಡ್ಬೋದಂತೆ, ಆ ಥರ ಇದಿದೆಯಂತೆ. ಇನ್ನು ಬ್ಯಾಂಕ್ ವ್ಯವಸ್ಥಾಪಕ ಸುನೀಲ್ ಪ್ರತಿಕ್ರಿಯಿಸಿ, ಇನ್ಕಮ್ ಟ್ಯಾಕ್ಸ್ ನಿರ್ದೇಶನದ ಮೇರೆಗೆ ಹಣ ವರ್ಗಾವಣೆಗೊಂಡಿರುತ್ತದೆ, ಗೈಡ್ಲೈನ್ಸ್ ಮೂಲಕವೇ ವರ್ಗಾವಣೆಗೊಂಡಿರುತ್ತದೆ, ಇವರಿಗೆ ತೊಂದರೆ ಆಗಿರುತ್ತದೆ, ನಾವು ಗೈಡ್ಲೈನ್ಸ್ ಫಾಲೋ ಮಾಡಬೇಕಾಗುತ್ತದೆ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಮಾಡ್ತೀನಿ, ಲೆಟರಲ್ಲಿ ಇಂಟಿಮೇಷನ್ ಮಾಡ್ತೀನಿ, ಅವ್ರಿಗೆ ಅದನ್ನು ಕ್ಲಿಯರ್ ಕಮ್ಯುನಿಕೇಟ್ ಮಾಡ್ತೀನಿ, ಅದ್ರ ಡೀಟೇಲ್ಸ್ ಎಲ್ಲ ಇವತ್ತು ನಾನು ಕೊರಿಯರ್ ಮಾಡ್ತೀನಿ, ನಾಳೆ ಅವ್ರಿಗೆ ರೀಚ್ ಆಗುತ್ತೆ. ನಾನು ಲೆಟರ್ ಕೊಡ್ಬೇಕು ಅವ್ರಿಗೆ, ಅದನ್ನ ನಾನು ರೆಡಿ ಮಾಡಿ ಇವತ್ತು ಡಿಸ್ಪ್ಯಾಚ್ ಮಾಡ್ತೀನಿ ಕೊರಿಯರಲ್ಲಿ. ಸರ್, ಈಗ ಲೆಟರ್ ಕೊಡೋ ತನಕ ಅದು ಇಂಟಿಮೇಷನ್ ಮಾಡ್ಬೇಕು ನಾನು. ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕ ಹಾಗೂ ಗ್ರಾಹಕ ಈಶ್ವರ್ ಬಾಬು ನಡುವೆ ಮಾತಿನ ಚಕಮಕಿ ನಡೆಯಿತು. ಗ್ರಾಹಕರ ಹಣದ ಸುರಕ್ಷತೆ ಮತ್ತು ಭದ್ರತೆಯನ್ನು ಈ ಬ್ಯಾಂಕ್ನವರು ಉಲ್ಲಂಘನೆ ಮಾಡಿದ್ದಾರೆ ಎಂದು ಬ್ಯಾಂಕಿನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರಾಜ್ಯ ಪೊಲೀಸರು ಶಿಸ್ತು, ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸುವ ಮೂಲಕ ದೇಶದಲ್ಲೇ ಪ್ರಖ್ಯಾತಿ ಪಡೆದಿದ್ದು, ಸಮರ್ಥವಾಗಿ ನ್ಯಾಯ ಒದಗಿಸುವ ಇಲಾಖೆ ಎಂದರೆ ಕರ್ನಾಟಕ ಪೊಲೀಸ್ ಇಲಾಖೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಹಾಗೆ ಅವರೊಟ್ಟಿಗೆ ವೇದಿಕೆಯ ಗಣ್ಯರು ಜ್ಯೋತಿ ಬೆಳಗಿಸುವ ತುಮಕೂರು ಜಿಲ್ಲೆ ಮಧುಗಿರಿ ಹಾಗೂ ಕೊರಟಗೆರೆಯಲ್ಲಿ ಪೊಲೀಸ್ ವಸತಿ ಗೃಹ ನಿರ್ಮಾಣ ಕಾಮಗಾರಿಗೆ ಪೂಜೆ ನೆರವೇರಿಸಿದ ನಂತರ ಕೊಡಗೇನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಬೆಸ್ಕಾಂ ಇಲಾಖೆ ಕಚೇರಿ ಪೊಲೀಸ್ ಠಾಣೆಯ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೊರಟಗೆರೆ ತಾಲೂಕಿನ ತೀತಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಂಬಗನಹಳ್ಳಿ ಸಮೀಪ 500 ಕೋಟಿ ರು ವೆಚ್ಚದಲ್ಲಿ 12ನೇ ಕೆಎಸ್ಆರ್ಪಿ ಬಟಾಲಿಯನ್ ಸ್ಥಾಪಿಸಿ ಸಾವಿರಾರು ಪೊಲೀಸರಿಗೆ ತರಬೇತಿ ನೀಡಿ ಕಳುಹಿಸುತ್ತಿದ್ದು, ಇದರ ಫಲ ರಾಜ್ಯದ ಜನರ ಹಿತರಕ್ಷಣೆ, ಬೆಂಗಳೂರು ನಗರ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯಾಗಿದೆ. ಪೊಲೀಸರಿಗೆ ವಸತಿ ಒದಗಿಸಲಿಕ್ಕಾಗಿ ಮಧುಗಿರಿ ಹಾಗೂ ಕೊರಟಗೆರೆಯಲ್ಲಿ ಒಟ್ಟು 72 ಮನೆಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಎಂದರು. ಮಧುಗಿರಿಯಲ್ಲಿ ಇಂಥದೇ ಒಂದು ಕಾರ್ಯಕ್ರಮ, ಸುಮಾರು 36 ವಸತಿ ಗೃಹಗಳಿಗೆ ಅಡಿಗಲ್ಲು ಹಾಕಿದ್ದೇವೆ. ಅದರ ಜೊತೆಯಾಗಿ ಕೊಡಗೇನಹಳ್ಳಿ ಪೊಲೀಸ್ ಠಾಣೆ ಕಟ್ಟಡದ ಉದ್ಘಾಟನೆ ಕೂಡ ಈಗಾಗಲೇ 11 ತಿಂಗಳ ಹಿಂದೆ ಏನು ಶಂಕುಸ್ಥಾಪನೆ ಹಾಕಿದ್ದು, ಆ ಕಟ್ಟಡ ಪೂರ್ತಿಯಾಗಿದೆ. ಅದನ್ನು ಉದ್ಘಾಟನೆ ಮಾಡಿ ಬರುವಾಗ ಸ್ವಲ್ಪ ತಡ ಆಗಿದೆ.
ಕಾರ್ಯಕ್ರಮದಲ್ಲಿ ಮಧುಗಿರಿಯ ಶಾಸಕರಾದ ಕೆಎನ್ ರಾಜಣ್ಣ, ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರ್ ಶಿವಪ್ಪ, ಪೊಲೀಸ್ ಇಲಾಖೆ ಡಿಜಿಪಿ ಅರುಣ್ ಚಕ್ರವರ್ತಿ, ಎಡಿಜಿಪಿ ಮುರುಗನ್, ಕೇಂದ್ರ ವಲಯ ಐಜಿ ಲಾಬುರಾಮ್, ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಇನ್ನಿತರರು ಇದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನದ ರಥೋತ್ಸವವು ಇದೇ ತಿಂಗಳ 16ರಂದು ನಡೆಯಲಿದ್ದು, ಭಕ್ತರಿಗೆ ಸುಗಮವಾಗಿ ಜಾತ್ರೆ ನೋಡಲು ಅನುಕೂಲವಾಗುವಂತೆ ನಗರದ 3 ಭಾಗಗಳಿಂದ ನಂದಿ ಗ್ರಾಮಕ್ಕೆ ಉಚಿತ ಆಟೋ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಹಾಗೂ ಬಿಜೆಪಿ ಯುವ ಮುಖಂಡ ಆನೆಮಡುಗು ಹರೀಶ್ ರೆಡ್ಡಿ ತಿಳಿಸಿದ್ದಾರೆ. ಸಂಜೆ ರಾತ್ರಿ 10 ಗಂಟೆವರೆಗೂ ಕೂಡ 2/2026ರಂದು ಮತ್ತು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಮಹಾಶಿವರಾತ್ರಿ ಹಾಗೂ ನಂದಿ ಜಾತ್ರೆ ಅಂಗವಾಗಿ ಉಚಿತ ಆಟೋ ಸೇವೆ ಕುರಿತು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಆನೆಮಡುಗು ಹರೀಶ್ ರೆಡ್ಡಿ ಮಾತನಾಡಿ, ರಾಜ್ಯದಲ್ಲಿ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಭೋಗನಂದೀಶ್ವರ ರಥೋತ್ಸವವು ಪ್ರತಿ ವರ್ಷ ಭಕ್ತಿ ಭಾವದಿಂದ ನಡೆಯುತ್ತದೆ. ಚಿಕ್ಕಬಳ್ಳಾಪುರ ನಗರದ ಜನರಿಗೆ ಅನುಕೂಲವಾಗುವ ಉದ್ದೇಶದಿಂದ ಖಾಸಗಿ ಬಸ್ ನಿಲ್ದಾಣದಿಂದ 10 ಆಟೋಗಳು, ಜೂನಿಯರ್ ಕಾಲೇಜು ನಿಲ್ದಾಣದಿಂದ 10 ಆಟೋಗಳು ಹಾಗೂ ನಂದಿ ಕ್ರಾಸ್ನಿಂದ 5 ಆಟೋಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಮಹಾಶಿವರಾತ್ರಿ ರಾತ್ರಿ ಜಾಗರಣೆ ದಿನ ಹಾಗೂ ಬ್ರಹ್ಮ ರಥೋತ್ಸವ ನಡೆಯುವ 2 ದಿನಗಳ ಕಾಲ ಈ ಉಚಿತ ಆಟೋ ಸೇವೆ ಲಭ್ಯವಿರುತ್ತದೆ. ಶಿವರಾತ್ರಿ ದಿನ ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಹಾಗೂ ಮರುದಿನ ಜಾತ್ರಾ ಮಹೋತ್ಸವವಂದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಆಟೋ ಸೌಲಭ್ಯ ಲಭ್ಯವಿರುತ್ತದೆ ಎಂದು ಮಾಹಿತಿ ನೀಡಿದರು. 2/2026ರಂದು ಮತ್ತು ದಿನಾಂಕ 16/2/2026ರಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಶ್ರೀ ಕ್ಷೇತ್ರ ಭೋಗನಂದೀಶ್ವರಕ್ಕೆ ಬರುವ ಸಮಸ್ತ ನಾಡಿನ ಭಕ್ತರಿಗೆ ಉಚಿತ ಆಟೋ ಸೇವೆಗಳನ್ನು ನಮ್ಮ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಭಕ್ತಾದಿಗಳು ಈ ಸದುಪಯೋಗಪಡಿಸಿಕೊಳ್ಬೇಕು. ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಂಡು ಎಲ್ಲರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗಬೇಕಂತ ನಾನು ತಮ್ಮ ಮೂಲಕ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಮುರಳಿ, ಕೇಶವರೆಡ್ಡಿ, ವಿನಯ್, ನಾಗಾರ್ಜುನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಗಿ ಖರೀದಿ ಕೇಂದ್ರದಲ್ಲಿ ಕನಿಷ್ಠ ಬೆಂಬಲ ಯೋಜನೆ ಅಡಿಯಲ್ಲಿ ರೈತರಿಂದ ನೇರವಾಗಿ ಖರೀದಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ಬಾರಿ ಬೆಂಬಲ ಬೆಲೆ ಹೆಚ್ಚಾಗಿ ಸಿಗುವುದರಿಂದ ರೈತರು ಗುಣಮಟ್ಟದ ರಾಗಿಯನ್ನು ನೀಡಬೇಕು ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ಪಟ್ಟಣದ ರಾಗಿ ಖರೀದಿ ಮತ್ತು ದಾಸ್ತಾನು ಉಗ್ರಾಣ ಕೇಂದ್ರದಲ್ಲಿ 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ನೇರವಾಗಿ ರಾಗಿಯನ್ನು ಖರೀದಿಸುವ ಕಾರ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ರಾಗಿ ಖರೀದಿ ಕೇಂದ್ರದಲ್ಲಿ ಕನಿಷ್ಠ ಬೆಂಬಲ ಯೋಜನೆ ಅಡಿಯಲ್ಲಿ ರೈತರಿಂದ ನೇರವಾಗಿ ಖರೀದಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ಬಾರಿ ಬೆಂಬಲ ಬೆಲೆ ಹೆಚ್ಚಾಗಿ ಸಿಗಲಿದ್ದು ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಆದಷ್ಟು ಗುಣಮಟ್ಟದ ರಾಗಿಯನ್ನು ನೀಡಿ ಎಂದು ರೈತರಿಗೆ ಮನವರಿಕೆ ಮಾಡಿದರು. ಅದು ನಾವು ಕೇಂದ್ರ ಸರ್ಕಾರದಿಂದ ಬಹಳ ಮುಖ್ಯವಾದಂಥದ್ದು. ರಾಜ್ಯಕ್ಕೆ ಒಳ್ಳೆಯ ಹೆಸರು, ತರಕಾರಿ ಬೆಳೆಯೋದ್ರಲ್ಲಿ, ಹಣ್ಣು ಹಂಪಲು ಬೆಳೆಯೋದ್ರಲ್ಲಿ ಇಡೀ ದೇಶದಲ್ಲೇ ಒಳ್ಳೆಯ ಹೆಸರು. ನೀವು ಗುಣಮಟ್ಟದ ರಾಗಿಯನ್ನು ಸಪ್ಲೈ ಮಾಡಿದ್ರೆ ಆ ಹೆಸರಾಗಿ ಹೋಗುತ್ತೆ. ಹಿಂದೆ ಕಾರ್ಯಕ್ರಮದಲ್ಲಿ ರಾಗಿ ಉಗ್ರಾಣ ಕೇಂದ್ರದ ವ್ಯವಸ್ಥಾಪಕ ಜಗದೀಶ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಜಗನ್ನಾಥ್, ತಹಸೀಲ್ದಾರ್ ಅನಿಲ್, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ಮುಖಂಡರಾದ ಪ್ರಸನ್ನಕುಮಾರ್, ರಮೇಶ್, ಕಲಾವಿದ ಕೃಷ್ಣಮೂರ್ತಿ ಸೇರಿದಂತೆ ರೈತರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ದುಡಿಯುವ ಜನರು ಸೇರಿದಂತೆ ಎಲ್ಲ ಜನರ ಹಕ್ಕುಗಳು ಮತ್ತು ಬದುಕಿನ ಮೇಲೆ ನಡೆಸುತ್ತಿರುವ ಅತ್ಯಂತ ನಿರ್ದಯವಾದ ಸರ್ವಾಂಗೀಣ ದಾಳಿಯ ವಿರುದ್ಧ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ
4 ಕರಾಳ ಕಾರ್ಮಿಕ ಸಂಹಿತೆಗಳನ್ನು ಲೇಬರ್ ಕೋಡ್ ಹಿಂಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ತಾಲೂಕಿಂದ ಕಡಿಮೆ ಬಂದಿದ್ದಾರೆ ಅಂದ್ರೆ ಮಾಸಿಕ 10,000 ಗ್ಯಾರಂಟಿ ಮಾಡಿ ಆಶಾ ಕಾರ್ಯಕರ್ತೆಯನ್ನು ಸರ್ಕಾರಿ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಸಾರ್ವಜನಿಕ ಸೇವೆಗಳನ್ನು ಖಾಸಗೀಕರಿಸುತ್ತಾ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡುವುದನ್ನು ಮುಂದುವರೆಸಿರುವ ಕೇಂದ್ರ ಸರ್ಕಾರ ಇದರ ಮಧ್ಯೆ ನರೇಗಾ ಯೋಜನೆಯನ್ನ ವಿಬಿಜಿ ರಾಮ್ಜಿ ಎಂದು ಬದಲಿಸಿ ಉದ್ಯೋಗ ಖಾತ್ರಿ ಹಕ್ಕನ್ನೇ ಕಸಿದುಕೊಂಡು ಹಳ್ಳಿಯ ಬಡ ಜನರ ಆಸರೆಯನ್ನು ಕಿತ್ತುಕೊಂಡಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿಗೆ ಆಶಾ ಕಾರ್ಯಕರ್ತರೇ ಸಂಘಟನೆಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಹಿರಿಯ ಸಾಮಾಜಿಕ ಹೋರಾಟಗಾರ ಹಾಗೂ ಎಐಡಿಎ ವಿದ್ಯಾರ್ಥಿ ಸಂಘಟನೆಯ ಮಾಜಿ ಅಖಿಲ ಭಾರತ ಅಧ್ಯಕ್ಷ ವಿಎನ್ ರಾಜಶೇಖರ್ ಮಾತನಾಡಿ, ಎಲ್ಲ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಸಾರ್ವಜನಿಕ ಸೇವೆಗಳನ್ನು ಖಾಸಗೀಕರಿಸುತ್ತಾ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡುವುದನ್ನು ಮುಂದುವರೆಸಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಇದರ ಮಧ್ಯೆ ನರೇಗಾ ಯೋಜನೆಯನ್ನು ವಿಬಿಜಿ ರಾಮ್ಜಿ ಎಂದು ಬದಲಿಸಿ ಉದ್ಯೋಗ ಖಾತ್ರಿಯ ಹಕ್ಕನ್ನೇ ಕಸಿದುಕೊಂಡು ಹಳ್ಳಿಯ ಬಡ ಜನರ ಆಸರೆಯನ್ನು ಕಿತ್ತುಕೊಂಡಿದೆ ಎಂದರು. ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳೇನಿದೆ, ಲೇಬರ್ ಕೋಡ್ಗಳು, ಅದನ್ನ ಜಾರಿ ಮಾಡಿರೋದನ್ನ ಧಿಕ್ಕರಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಅದನ್ನ ರದ್ದುಗೊಳಿಸ್ಬೇಕಂತೇಳಿ ಬೇಡಿಕೆ ಒಂದು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕಾರ್ಮಿಕ ಸಂಹಿತೆಗಳನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸಬಾರದು. ಹಾಗೆ ಇವತ್ತು ಕೇಂದ್ರ ಸರ್ಕಾರ ವಿದ್ಯುತ್ ಕ್ಷೇತ್ರನ ಖಾಸಗೀಕರಣ ಮಾಡಕ್ಕೆ ಕೊಟ್ಟಿದೆ. ಆ ವಿದ್ಯುತ್ ಶಕ್ತಿ ಮಸೂದೆನ ಹಿಂಪಡಿಬೇಕು. ಶಾಂತಿ ಕಾಯ್ದೆ, ಬೀಜ ಕಾಯ್ದೆ ಇವುಗಳನ್ನೆಲ್ಲ ರದ್ದುಗೊಳಿಸಬೇಕು. ಸಾಕಷ್ಟು ಜನ ವಿರೋಧಿ, ಕಾರ್ಮಿಕ ವಿರೋಧಿ, ರೈತ ವಿರೋಧಿ ನೀತಿಗಳನ್ನ, ಕಾಯ್ದೆಗಳನ್ನ ತರ್ತಿದ್ದಾರೆ. ತಂದಿರೋ ಕಾಯ್ದೆಗಳನ್ನ ರದ್ದು ಮಾಡಿ ಅಂತ ಬೇಡಿಕೆ ಇಟ್ಕೊಂಡು ಈ ಒಂದು ದೇಶದಾದ್ಯಂತ ಹೋರಾಟ ನಡೀತಾ ಇದೆ. ಇದೇ ಎಐಯುಟಿಯುಸಿ ಜಿಲ್ಲಾ ಮುಖಂಡ ಜಿ ಅನುಮೇಶ್ ಮಾತನಾಡಿ, ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ 4 ಲೇಬರ್ ಕೋಡ್ಗಳನ್ನು ಅನುಷ್ಠಾನಕ್ಕೆ ತರಬಾರದು. ರಾಜ್ಯದ ಆಶಾ ಕಾರ್ಯಕರ್ತೆಯರಿಗೆ 2025 ಜನವರಿಯಲ್ಲಿ ಮುಖ್ಯಮಂತ್ರಿಗಳು ಘೋಷಿಸಿದ್ದ ರು 10,000 ಮಾಸಿಕ ಗ್ಯಾರಂಟಿಯನ್ನ ಕೂಡಲೇ ಜಾರಿಗೆ ತರಬೇಕು. ಇದೇ 2026 ಮಾರ್ಚ್ ರಾಜ್ಯ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರದಿಂದ ಗೌರವಧನ ಹೆಚ್ಚಳ ಮಾಡಬೇಕು ಎಂದು ಆಗ್ರಹಿಸಿದರು. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಪತ್ರಗಳನ್ನು ಸ್ವೀಕರಿಸಿದರು. ಪ್ರತಿಭಟನೆಯಲ್ಲಿ ಎಐಯುಟಿಯುಸಿ ಮುಖಂಡರಾದ ಸರಸ್ವತಮ್ಮ, ರೇಷ್ಮಾ, ಮಂಜುಳಾ, ಲಕ್ಷ್ಮಿ, ಸುಜಾತ, ಸುಶೀಲಾ, ಜಯಮ್ಮ, ಲಲಿತಾ, ಸುಗುಣ, ವೆಂಕಟಲಕ್ಷ್ಮಿ, ಪುಷ್ಪ, ತಿಮ್ಮಕ್ಕ, ಶಶಿಕಲಾ ಮತ್ತಿತರರು ಇದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಕ್ರಮವಾಸಿಗಳ ವಿರುದ್ಧ ಕಠಿಣ ಕ್ರಮ ನಿಶ್ಚಿತ. ಮೊದಲು ಅಂತಹವರನ್ನು ಮತಪಟ್ಟಿಯಿಂದ ಹೊರತೆಗೆದು ದೇಶದಿಂದ ಹೊರಹಾಕಲಾಗುವುದು. ಕೇಂದ್ರ ಗೃಹ ಸಚಿವರು ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ರಾಜ್ಯದಲ್ಲೂ ಅಕ್ರಮ ವಲಸಿಗರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಹೇಳಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಮಾಕನಕುಪ್ಪೆ ಗ್ರಾಮದಲ್ಲಿ ಚಾಳುಕ್ಯ ಫ್ಯೂಯಲ್ ಯೋನ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಪಾಲ್ಗೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿ, ನುಸುಳುಕೋರರು ಭಾರತಕ್ಕೆ ವಾಮ ಮಾರ್ಗದಿಂದ ಬಂದು ಇಲ್ಲಿನ ಪ್ರಜೆಗಳಾಗಿ ಹಕ್ಕು ಚಲಾಯಿಸಲು ಮುಂದಾಗುವುದು ಅಕ್ರಮವಾಗಿದ್ದು, ಈ ಬಗ್ಗೆ ಎಚ್ಚರ ವಹಿಸಬೇಕು. ಚಾಳುಕ್ಯ ಫ್ಯೂಯಲ್ ಜೋನ್ ಉದ್ಯಮ ಚೆನ್ನಾಗಿ ಬೆಳೆಯಲಿ ಎಂದು ಸಲಹೆ ನೀಡಿ, ರಾಜ್ಯ ಗೃಹ ಸಚಿವರ ಸಿದ್ಧ ಉತ್ತರ ಗೊತ್ತಿಲ್ಲ ಎಂಬುದು ಬಿಟ್ಟರೆ ಇನ್ನೇನೂ ಇಲ್ಲ. ಅಸಹಾಯಕ ಗೃಹ ಮಂತ್ರಿಯಿಂದ ನಾವೇನು ನಿರೀಕ್ಷಿಸಲು ಸಾಧ್ಯ? ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟ ಮಂತ್ರಿಗಳ ಹೆಚ್ಚಳದಿಂದ ಪ್ರಾಮಾಣಿಕರಿಗೆ ಕೆಲಸ ಮಾಡಲು ಆಗುತ್ತಿಲ್ಲ. ವೋಟ್ ಬ್ಯಾಂಕ್ ರಾಜಕಾರಣದಿಂದ ಒಂದು ವರ್ಗದ ಜನರಿಗೆ ಮಾತ್ರ ಈ ಸರ್ಕಾರದಲ್ಲಿ ಹೆಚ್ಚಿನ ಅವಕಾಶ ಸಿಗುತ್ತದೆ, ಅದು ತಪ್ಪಬೇಕು ಎಂದರು. ಪ್ರತಿ ಭಾಗದ ನಿವಾಸಿಗಳಿಗೆ ಏನೊಂದು ಪ್ರತಿನಿತ್ಯ ಅವಶ್ಯಕತೆ ಇರುವಂಥದ್ದು ಇಂಧನವನ್ನು ಹುಡಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಇಲ್ಲೇ ಸ್ಥಳೀಯವಾಗಿ ಹತ್ತಿರದಲ್ಲಿ ಇಂಥ ನಯರ ಅನ್ನುವಂಥದ್ದು ಒಂದು ಗುಣಮಟ್ಟದ ಒಂದು ಸಂಸ್ಥೆ. ಇದರ ಇಂಧನವನ್ನು ಒದಗಿಸುವಂಥ ಪುಣ್ಯ ಕೆಲಸವನ್ನು ರೈತ ಮಗನಾಗಿ ಒಂದು ಉದ್ಯಮಿಯಾಗಿ ಇವತ್ತು ಈ ಒಂದು ಪೆಟ್ರೋಲ್ ಬಂಕನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಕಂಬಳುವಿನ ಮೇಳನ ಗವಿಮಠದ ಡಾಕ್ಟರ್ ಶ್ರೀಮಲಯ ಶಾಂತಮುನಿ ದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ದೀಪಕ್ಕೆ ಎಣ್ಣೆ ಬೇಕು, ವಾಹನಕ್ಕೆ ಇಂಧನ ಬೇಕು ಮತ್ತು ಬದುಕಿಗೆ ಪುಣ್ಯ ಬೇಕು. ಎಣ್ಣೆ ಇರುವವರಿಗೆ ಹೇಗೆ ದೀಪ ಉರಿಯುತ್ತದೆಯೋ ಅದರಂತೆ ಪುಣ್ಯ ಇರುವವರೆಗೂ ಜೀವ ನಡೆಯುತ್ತದೆ.
ಬದುಕಿನ ಸಮಯದಲ್ಲಿ ಪುಣ್ಯ ಸಂಪಾದನೆ ಮಾಡಬೇಕು, ಬೆಳೆಯುವವರನ್ನ ಕಂಡು ಸಂತೋಷ ಪಡಬೇಕು, ಅವರಂತೆ ತಾನಾಗಬೇಕೆಂಬ ಆಶಯ ಹೊಂದಬೇಕು ಎಂದರು. ಅನುಕೂಲಕರವಾದಂತಹ ಒಂದು ಉದ್ಯಮವನ್ನ ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥವರಾಗಿದ್ದಾರೆ. ಮುಖ್ಯವಾಗಿ ಒಂದು ವಾಹನಕ್ಕೆ ತೈಲವನ್ನು ತುಂಬಿಸೋದು ಅಂತಂದ್ರೆ ಒಂದು ಜೀವನಕ್ಕೆ ಪುಣ್ಯವನ್ನು ತುಂಬಿದಂತೆಯೇ ನಿಜ. ದೀಪಕ್ಕೆ ಎಣ್ಣೆ ಬೇಕು, ಇವತ್ತು ಅದೇ ರೀತಿಯಾಗಿ ವಾಹನಕ್ಕೆ ಇಂಧನ ಬೇಕು, ಬದುಕಿಗೆ ಪುಣ್ಯ ಬೇಕು. ಎಣ್ಣೆ ಇರೋವರೆಗೂ ಕೂಡ ಹೇಗೆ ದೀಪ ನಡೆಯುತ್ತೋ ಹಾಗೆ ಪುಣ್ಯ ಇರುವ ಕೂಡ ಜೀವನ ನಡೀತಾ ಇರ್ತಕ್ಕಂಥದ್ದು. ಒಂದು ವಾಹನ ನಡೀತಾ ಇದೆ ಅಂತ ಹೇಳಿದ್ರೆ ಅದರೊಳಗೆ ಇಂಧನ ಇದೆ ಅಂತ ಅರ್ಥ. ಅದೇ ರೀತಿಯಾಗಿ ಒಂದು ಬದುಕು ಸುಸೂತ್ರವಾಗಿ ನಡೀತಾ ಇದೆ ಅಂತಂದ್ರೆ ಅದ್ರ ಹಿಂದೆ ಒಂದು ಪುಣ್ಯ ಇದೆ ಅಂತ ಅರ್ಥ. ಈ ಸಂದರ್ಭದಲ್ಲಿ ಮಾಲೀಕ ಮಾಕನಕುಪ್ಪೆ ಶಶಿಧರ್, ಬಂಕ್ ಮಾಲೀಕ MS ಶಶಿಧರ್, HG ಪಾರ್ವತಿ, ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಇಂದ್ರಮ್ಮ ಪರಮೇಶ್ವರ್, ಕಾಸರಘಟ್ಟ ಗಂಗಾಧರ್, ಚಂದ್ರಣ್ಣ, ನಾಗರಾಜ್, ಕಾಂತರಾಜು, ಬೇಗೂರು, ಜಯರಾಮ್ ಇನ್ನಿತರರು ಇದ್ದರು. ರಾಮ್ಪ್ರಸಾದ್ KR, ಈ ನ್ಯೂಸ್ TV, ನೆಲಮಂಗಲ. ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿರೋದು ಕೇವಲ ಆರ್ಥಿಕ ದಾಳಿ ಮಾತ್ರವಲ್ಲದೆ ರಾಜಕೀಯ ದಾಳಿಯೂ ಆಗಿದೆ. ಕಾರ್ಮಿಕ ಮತ್ತು ರೈತ ವಿರೋಧಿ ಮಸೂದೆಗಳನ್ನು ಕೇಂದ್ರ ಸರ್ಕಾರ ಕೈ ಬಿಡಬೇಕು ಎಂದು ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ತಾಲೂಕು ಕಚೇರಿ ಮುಂದೆ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ಮುಖಂಡರು ಹಾಗೂ ವಿವಿಧ ಪರ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿ ಕಾರ್ಮಿಕ ಮತ್ತು ರೈತ ವಿರೋಧಿ ಮಸೂದೆಗಳನ್ನು ಕೇಂದ್ರ ಸರ್ಕಾರ ಕೈ ಬಿಡಬೇಕು ಎಂದು ಆಗ್ರಹಿಸಿ ತಹಸೀಲ್ದಾರ್ ಡಾಕ್ಟರ್ ನಯನಾರ್ ಅವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯ ವಿವಿಧ ಕಾರ್ಮಿಕ ಸಂಘಟನೆ ಮುಖಂಡರು ಕೆಂಪು ಬಾವುಟಗಳನ್ನು ಹಿಡಿದು ನಗರದ ಗಾಂಧಿವನದಿಂದ ಪ್ರಾರಂಭಿಸಿದ ಪ್ರತಿಭಟನಾ ಮುಷ್ಕರದ ಮೆರವಣಿಗೆಯು ಚಂಪಕ್ ಸರ್ಕಲ್, ಪ್ರಭಾತ್ ಟಾಕೀಸ್, ಮೆಕ್ಕೆ ವೃತ್ತದ ಮೂಲಕ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಕೊನೆಗೊಳಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಸಂವಿಧಾನ ವಿರೋಧಿ ಕಾರ್ಮಿಕ ಸಂಹಿತೆಗಳು ವಾಪಸ್ ಆಗಲೇಬೇಕು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮಾತನಾಡಿ, ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿರೋದು ಕೇವಲ ಆರ್ಥಿಕ ದಾಳಿ ಮಾತ್ರವಲ್ಲದೆ ರಾಜಕೀಯ ದಾಳಿಯೂ ಆಗಿದೆ. ಕಾರ್ಖಾನೆಗಳ ವ್ಯಾಖ್ಯಾನದಲ್ಲಿ ಕಾರ್ಮಿಕರ ಮಿತಿ ಹೆಚ್ಚಳದಿಂದ ಗುತ್ತಿಗೆ ಕಾರ್ಮಿಕರ ಲೈಸೆನ್ಸ್ಗಳಿಗೆ ಕಾರ್ಮಿಕರ ಮಿತಿ ಹೆಚ್ಚಳದಿಂದಾಗಿ 90% ಕಾರ್ಮಿಕರಿಗೆ ವೇತನ, PF ಗ್ರಾಚ್ಯುಟಿ ಮತ್ತು ಬೋನಸ್ ಹಕ್ಕುಗಳಿಂದ ಹೊರ ಉಳಿಯಬೇಕಾಗುತ್ತದೆ. ಹೀಗಾಗಿ 4 ಕಾರ್ಮಿಕ ಸಂಹಿತೆಗಳ ಹಾದಿ ಸೂಚನೆಯನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದ್ರು. ಕೋಲಾರ ಜಿಲ್ಲೆಯವರ ವತಿಯಿಂದ ನಮ್ಮ ಕೋಲಾರ ತಾಲೂಕಿಗೆ ಏನು ನಮ್ಮ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನಾಕಾರರು ಹಾಗೂ ಎಲ್ಲ ಕಾರ್ಮಿಕ ಬಂಧುಗಳು ಬಂದು ಮನವಿಯನ್ನು ಕೊಟ್ಟಿದ್ದಾರೆ. ಇದು ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮನವಿಯನ್ನು ನೀಡಿದ್ದಾರೆ. ನಮ್ಮ ಮುಖಾಂತರ ನಾವು ನೀಡಿರುವಂತ ಏನು ಮನವಿ ಇದೆ ಈ ಕೂಡಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಅಲ್ಲಿಂದ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸ ಈ ಕೂಡಲೇ ಮಾಡಿದ್ದೀವಿ ಅಂತ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ವಿವಿಧ ಪರ ಸಂಘಟನೆ ಮುಖಂಡರು ಹಾಗೂ ಮಹಿಳಾ ಕಾರ್ಯಕರ್ತರು ಇತರರು ಇದ್ದರು. ಸತೀಶ್, ಈ ನ್ಯೂಸ್ TV, ಕೋಲಾರ. ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ಮಾಡಿ ಜಾರಿ ಮಾಡುತ್ತಿರುವುದನ್ನು ವಿರೋಧಿಸಿ ಮನರೇಗಾ ಉಳಿವಿಗಾಗಿ VBG ರಾಮ್ಜಿ ಕಾಯ್ದೆ ರದ್ದತಿಗಾಗಿ ಬೀಜ ಮಸೂದೆ, ವಿದ್ಯುತ್ ಖಾಸಗೀಕರಣದಂತಹ ಜನವಿರೋಧಿ ನೀತಿಗಳನ್ನು ವಿರೋಧಿಸಿ ಚಿಂತಾಮಣಿಯಲ್ಲಿ CITU ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಎಲ್ಲ ರೈತರು, ಸಣ್ಣ ರೈತರು, ಕೂಲಿ ಕಾರ್ಮಿಕರು. ರಾಜ್ಯ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳ ಬೆಂಬಲಕ್ಕೆ ನಿಂತು ಶ್ರಮಶಕ್ತಿ ನೀತಿಯ ಹೆಸರಿನಲ್ಲಿ ಜಾರಿಗೆ ಕಾನೂನುಗಳನ್ನು ರೂಪಿಸುತ್ತಾ ಕಾರ್ಮಿಕರ ಮರಣ ಶಾಸನವನ್ನು ಬರೆಯುವುದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಹಾಯ ಮಾಡುತ್ತಿರುವುದನ್ನು ವಿರೋಧಿಸಿ ಚಿಂತಾಮಣಿಯಲ್ಲಿ CTUವ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ತದನಂತರ ತಾಲೂಕು ಕಚೇರಿ ವೃತ್ತದ ಬಳಿ ಕೆಲ ಕಾಲ ರಸ್ತೆ ತಡೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಆನಂದ್ MS,
ಎಚ್ಎಸ್ ರಾಜಕುಮಾರ್, ಲಕ್ಷ್ಮೀನಾರಾಯಣ ರೆಡ್ಡಿ, ಕೃಷ್ಣ ರೆಡ್ಡಿ, ಅಂಗನವಾಡಿ ನೌಕರರ ಸಂಘದ ಲಕ್ಷ್ಮೀ ನರಸಮ್ಮ, ಅಶ್ವತ್ಥಮ್ಮ, ಬಿಸಿಯೂಟ ನೌಕರರ ಸಂಘದ ಸರಸ್ವತಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಎಲ್ಲ ರೈತರು, ಸಣ್ಣ ರೈತರು, ಕೂಲಿ ಕಾರ್ಮಿಕರು. ಕೇಂದ್ರ ಸರ್ಕಾರ ತಂದಿರುವ 4 ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಹಿಂಪಡೆಯಬೇಕು ಎಂದು ಸಿಐಟಿಯು ನಾಯಕ ಸಿದ್ದಗಂಗಪ್ಪ ಆಗ್ರಹಿಸಿದರು. ಗೌರಿಬಿದನೂರು ನಗರದ ಎಂಜಿ ವೃತ್ತದಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ರೈತರು, ಕಾರ್ಮಿಕರನ್ನು ಒಳಗೊಂಡ ಸಿಐಟಿಯು ಕಾರ್ಯಕರ್ತರ ತಂಡ ಸರ್ಕಾರಗಳ ವಿರುದ್ಧ ಪ್ರತಿಭಟನಾ ರ್ಯಾಲಿ, ರಸ್ತೆ ತಡೆ, ಮಾನವ ಸರಪಣಿ ಮುಂತಾದ ಪ್ರತಿಭಟನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಕಾರ್ಮಿಕರ ಸ್ವತಂತ್ರ ಹರಣ ಮಾಡಲು 1948 ಕಾರ್ಮಿಕರ ಕಾನೂನುಗಳಲ್ಲಿ 4 ಕಾನೂನನ್ನು ಹೊಸದಾಗಿ ಮಾಡುವ ಮೂಲಕ ಕಾರ್ಮಿಕರ ಸ್ವತಂತ್ರ ಹರಣ ಮಾಡಲು ಮುಂದಾಗಿದೆ. ಕೂಡಲೇ ಈ 4 ರದ್ದುಪಡಿಸಬೇಕೆಂದು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ರು. ಈ ವೇಳೆ ರೈತ ನಾಯಕ ಲಾಯರ್ ಲಕ್ಷ್ಮೀನಾರಾಯಣ್ ಕೇಂದ್ರ, ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಕಾನೂನುಗಳ ಬಗ್ಗೆ, ಸರ್ಕಾರಗಳು ರೈತರಿಗೆ ಮಾಡುತ್ತಿರುವ ಅನ್ಯಾಯಗಳ ಬಗ್ಗೆ ತಿಳಿಸಿದ್ರು. ಸರ್ಟಿಫಿಕೇಟ್ ಬೇಕಾ, ನಿಮ್ಮ ಹುಟ್ಟಿದ ಸರ್ಟಿಫಿಕೇಟ್ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಈಗೆಲ್ಲ ಕೂಡ ಪರಿಷ್ಕರಣೆ ಆಗ್ತಾ ಇದೆ. ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಈ ಮತಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಆದ್ರೆ ಇವತ್ತು ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಅವರು ಕೇಳುವಂತ ದಾಖಲೆಗಳು ಇರದೇ ಇರ್ತಕ್ಕಂಥ ಪರಿಸ್ಥಿತಿ ನಮ್ಮ ಎದುರುಗಡೆ ಇದೆ. ಇದರಿಂದ ಲಕ್ಷಾಂತರ ಮತದಾರರು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ದೂರ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇಂಥ ಕರಾಳ ಕಾನೂನುಗಳನ್ನು ತಂದಿರುವಂತ ಈ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಕೂಡ ಧಿಕ್ಕಾರ ಹೇಳಬೇಕಾಗಿದೆ. ಕಾರ್ಯಕ್ರಮದಲ್ಲಿ ದಲಿತ ಮುಖಂಡ ಗಂಗಪ್ಪ, ವೆಂಕಟಲಕ್ಷ್ಮಮ್ಮ, ಜಯಮಂಗಳ, ರಾಜಮ್ಮ ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಹಾಶಿವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಬ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನವಾದ ಶ್ರೀ ಪಾರ್ವತಾಂಬಾ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ಭಾನುವಾರ ವಿಶೇಷ ಪೂಜೆ, ಹೋಮ, ವಿಶೇಷ ಅಲಂಕಾರ, ತೀರ್ಥ ಪ್ರಸಾದ ಏರ್ಪಡಿಸಿದ್ದು, ಮರುದಿನ ಸೋಮವಾರ 16ರಂದು ಮಧ್ಯಾಹ್ನ 12:30ರಿಂದ 1:30 ಗಂಟೆಗೆ ಬ್ರಹ್ಮ ರಥೋತ್ಸವವನ್ನು ಏರ್ಪಡಿಸಿದ್ದು, ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಪಾರ್ವತಾಂಬಾ ಶ್ರೀ ಸೋಮೇಶ್ವರ ಸೇವಾ ಸಮಿತಿ ಕೋರಿದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ವಿದ್ಯಾ ಅಮೃತ್ ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ರೈತ ಜನ ಸೇನಾ ಸಂಘಟನೆಯ ಸಂಸ್ಥಾಪಕರಾದ ಸುಷ್ಮಾ ಶ್ರೀನಿವಾಸ್ ಮಾತನಾಡಿ, ಸ್ನೇಹಿತರನ್ನು ನಂಬಬೇಡಿ, ಏಕೆಂದರೆ ಅದರಲ್ಲಿ ಒಳ್ಳೆ ಸ್ನೇಹಿತರು ಇರುತ್ತಾರೆ, ಕೆಟ್ಟ ಸ್ನೇಹಿತರು ಇರುತ್ತಾರೆ. ಹಾಗಾಗಿ ಮೊದಲು ತಂದೆ ತಾಯಿಯನ್ನು ನಂಬಿ, ಏಕೆಂದರೆ ಕಷ್ಟ ಸುಖದಲ್ಲಿ ಭಾಗಿಯಾಗುವರು ತಂದೆ ತಾಯಿ ಮಾತ್ರ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಪಿಎಸ್ಐ ಅಮರ್, ರಾಜ್ಯ ಸಚಿವಾಲಯ ಸಹಾಯಕರಾದ ಲೋಹಿತ್ ಬಾಬು, ಚಲನಚಿತ್ರ ನಟ ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಸಂದೇಶ್ ಕೆಎಂ, ನಿವೃತ್ತ ಪ್ರಾಂಶುಪಾಲರಾದ ಬಿವಿ ಕೃಷ್ಣಪ್ಪ, ವಕೀಲರಾದ ವಿಜಯ್, ಸೂರ್ಯನಾರಾಯಣ ಶೆಟ್ಟಿ ಇನ್ನಿತರರು ಭಾಗಿಯಾಗಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಬಿಜೆಪಿ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಸಂಬಂಧಿ ಸಕಲ ಶಿವಕುಮಾರಿಂದ ದಬ್ಬಾಳಿಕೆ 25 ಎಕರೆ ಜಮೀನು ಅಕ್ರಮ ಪರಭಾರೆ ಆರೋಪ ವಿಷ ಕುಡಿಯುವುದಾಗಿ ರೈತರು ಪ್ರತಿಭಟನೆ ಹಾಸ್ಟೆಲ್ ಸಹಾಯಕಿ ಪತಿಯಿಂದ ವಿದ್ಯಾರ್ಥಿಗೆ ಥಳಿತ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಹಾಸ್ಟೆಲ್ಗೆ ಭೇಟಿ ಕೊಟ್ಟು ವಾರ್ಡನ್ಗೆ ತರಾಟೆ ತೆಗೆದುಕೊಂಡ ತಹಸೀಲ್ದಾರ್ ಬಸ್ ನಿಲ್ದಾಣದೊಳಗಿನ ಹೋಟೆಲ್ ಮೇಲೆ ಅಧಿಕಾರಿಗಳು ದಾಳಿ ತುಕ್ಕು ಹಿಡಿದ ಗ್ರೈಂಡರ್ ನಿಂತ ನೀರು ಸುರಕ್ಷತಾ ನಿಯಮಗಳನ್ನು ಪಾಲಿಸದ ಹಿನ್ನೆಲೆ ಹೋಟೆಲ್ಗೆ ಬೀಗ ಪುರಾಣ ಪ್ರಸಿದ್ಧ ಭೋಗ ಮತ್ತು ಯೋಗಾನಂದೀಶ್ವರ ಬ್ರಹ್ಮ ರಥೋತ್ಸವಕ್ಕೆ ಅದ್ದೂರಿ ತಯಾರಿ ಕಲ್ಲು ರಥ ತಯಾರಿಯಲ್ಲಿ ಉಡುಪಿ ಕಾರ್ಮಿಕರ ಬಳಕೆ ಇಂದಿನಿಂದಲೇ ನಂದಿ ಜಾತ್ರೆ ವಿಧಿವಿಧಾನಗಳು ಎತ್ತುಗಳ ಪರೀಕ್ಷೆ ಆರಂಭ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್